ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ನಾನು ನಿಮ್ಮಲ್ಲೇ ಮಾತಾಡ್ತಾ ಇರೋದು. ಇವತ್ತು ನನಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು. ಅಣ್ಣ ಸಬ್ಸ್ಕ್ರೈಬರ್ ಆಗಿ ಇವಾಗ ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ. ಇವ್ರ ಹೆಸರು ಏನಂತ ಹೇಳಿದ್ರೆ ಗೋಪಾಲಣ್ಣ ಅಂತ ಹೇಳಿ. ತುಂಬ ದೂರದಿಂದ ನಾನು ನೋಡೋಕೆ ಬಂದಿದ್ದಾರೆ. ಬಟ್ ನನಗೆ ಸರ್ಪ್ರೈಸ್ ಆಗಿ ಹೇಳ್ದೆ ಮತ್ತು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಹೇಳ್ದಿರ ಬಂದಿದ್ದಾರೆ. ಬಟ್ ನನ್ನ ಹಸ್ಬೆಂಡು ನಂಬರ್ ತೊಗೊಂಡಿದ್ರಂತೆ. ನನಗೂ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡು ಹೇಳಿಲ್ಲ, ಸಡನ್ನಾಗಿ ಬಂದರು. ತುಂಬ ಖುಷಿ ಆಯಿತು. ನಾನೇ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ರಾಖಿ ಹಬ್ಬಕ್ಕೆ ಸರ್ಪ್ರೈಸ್ ಕೊಡೋಣ ಅವ್ರ ಊರಿಗೆ ಹೋಗಿ ಅನ್ನೋಷ್ಟರೊಳಗೆ ಅವರೇ ಬಂದರು. ಇವ್ರು ನನಗೆ ಹೆಂಗೆ ಪರಿಚಯ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರು ನನ್ನ ಲೈವಲ್ಲಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಇವ್ರು ನನ್ನ ನೋಡೋಕೆ ಬರ್ತಾರೆ. ಇವರು ನನಗೆ ಈ ಥರ ಸರ್ಪ್ರೈಸಾಗಿ ಮನೆಗೆ ಬಂದು ನಾನು ನೋಡ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದೇ ಖುಷಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಅದೇ ಖುಷಿಗೆ ಇವತ್ತು ನಾನು ರಾಖಿ ತೊಗೊಂಡು ಹೋಗ್ತಾ ಇದ್ದೀನಿ. ರಾಖಿ ತೊಗೊಂಡು ಅಣ್ಣನಿಗೆ ರಾಖಿ ಕಟ್ಟೋಣ ಅಂತ ಹೇಳಿ ತುಂಬ ದೂರದಿಂದ ಅಷ್ಟು ದೂರದಿಂದ ನನ್ನ ನೋಡೋಕೆ ಬಂದಿದ್ದಾರೆ. ನನಗಂತೂ ತುಂಬ ಖುಷಿ. ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಸಬ್ಸ್ಕ್ರೈಬರು ಒಂದು ಅಣ್ಣನಾಗಿ ಇರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತಲೂ ಅನ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ನನಗೆ ಎಲ್ಲೋ ಇರೋರು ಅವರು, ನಾನು ಎಲ್ಲೋ ಇದ್ದೀನಿ. ಬಟ್ ಅಷ್ಟು ದೂರದಿಂದ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನನ್ನ ತಂಗಿ ಅಂತ ಹೇಳಿ ಬಂದು ಇಲ್ಲಿ ರಾಖಿ ಕಟ್ಸ್ಕೊಂಡು ಅವ್ರ ಜೊತೆಲೂ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಇರ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ನನ್ನ ಲೈಫಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಒಂದು ಫೋನಿಂದ ಯೂಟ್ಯೂಬಿಂದ ನಂಗೆ ಸಿಕ್ಕಿರೋ ಅಂಥ ಅಣ್ಣ ಗೋಪಾಲಣ್ಣ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೈ ಗಾಡ್, ಥ್ಯಾಂಕ್ ಯು ದೇವರೇ ಅಂತ ಹೇಳ್ತೀನಿ. ಈ ಥರ ಅಣ್ಣ ಯಾರಿಗಾದ್ರೂ ಸಿಕ್ಕಿದರೆ ಒಂದು ಕಮೆಂಟ್ ಹಾಕಿ. ಅದೇ ಖುಷಿಗೆ ಇವತ್ತು ರಾಖಿ ತೊಗೊಂಡು ಹೋಗ್ತಾ ಇದ್ದೀನಿ ಅಣ್ಣನಿಗೆ. ಹೆಂಗೋ ಅಣ್ಣ ಬಂದಿದ್ದಾರೆ. ನಾನೇ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅನ್ನೋಷ್ಟರೊಳಗೆ ಅವರೇ ನನಗೆ ಸರ್ಪ್ರೈಸ್ ಕೊಟ್ರಲ್ಲ. ಅದೇ ಖುಷಿಗೆ ಇವತ್ತು ರಾಖಿ ತೊಗೊಂಡೋಗಿ ರಾಖಿ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ರಕ್ಷಾಬಂಧನನೂ ಮುಗ್ದೋಯ್ತು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಡಬಲ್ ಖುಷಿ ನನಗೆ. ಹಬ್ಬ ಮಾಡೋದೊಂದು ಖುಷಿ ಅಂತ ಹೇಳಿದ್ರೆ, ಇನ್ನು ನಮ್ಮ ಅಣ್ಣ ಬಂದಿದ್ದಾರೆ, ಇನ್ನು ಅದಂತೂ ತುಂಬ ಖುಷಿ ನನಗೆ. ನನ್ನ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಮರ್ಯಾದೆ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ನಾನು ಇಷ್ಟೇ ಲೈವಲ್ಲೇ ಅಣ್ಣ ತಮ್ಮ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಗುರುತಿಸಿ ನನ್ನ ಮನೆ ಗಂಟ ಬಂದಿದ್ದಾರೆ ಅಂದರೆ ನಾನು ಪುಣ್ಯವಂತೆ. ನನಗೊಂದು ಅಣ್ಣ ಸಿಕ್ಕಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಗೋಪಾಲಣ್ಣ ಇವರು ವಯಸ್ಸಲ್ಲಿ ತುಂಬ ದೊಡ್ಡವರು ಆದರೂ ಕೂಡ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನನಗೆ, ಎಷ್ಟು ಇದು ಹೇಳ್ಕೊಡ್ತಾರೆ ಅಂದರೆ ತುಂಬ ಅಂದರೆ ತುಂಬಾ ಗೈಡ್ ಮಾಡ್ತಾರೆ ನನಗೆ, ಯಾವ ಥರ ಇರಬೇಕು ಹೆಣ್ಮಕ್ಳು ಹೇಗೆ ಅಂತ ಹೇಳಿ. ಬಟ್ ಅವರ ಬಾಯಲ್ಲಿ ಕೇಳೋಣ ಅನ್ನೋಷ್ಟರೊಳಗೆ ನಾನು ಕೇಳೋಕ್ಕಾಗಿಲ್ಲ ಅವ್ರು ಬಂದಿರೋ ಖುಷಿಯಿಂದ. ಬಟ್ ಆಶೀರ್ವಾದ ತಗೊಂಡೆ ಅಣ್ಣನ ಹತ್ರ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಅಮೌಂಟ್ ಕೊಟ್ಟರು, ಬೇಡ ಅಂದರು. ಫಸ್ಟ್ ಟೈಮ್ ಇವತ್ತು ನಾನು ಅಣ್ಣನ ಕಡೆಯಿಂದ ಕೊಡ್ತಾ ಇರೋದು. ಶುಕ್ರವಾರ ಬೇಡ ಅಂತ ಹೇಳಬಾರ್ದು ಅಂತ ಹೇಳಿ ತಗೋ ಅಂತ ಹೇಳಿ ಫೋರ್ಸ್ ಮಾಡಿದ್ರು. ತಗೊಂಡೆ. ನನಗಂತೂ ಖುಷಿ ಐತೆ. ಬಟ್ ಅವರು ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಗೋಪಾಲಣ್ಣ ಥ್ಯಾಂಕ್ ಯು. ನನಗೆ ತುಂಬ ಖುಷಿ ನನ್ನ ಅಣ್ಣನ ನೋಡಿದ್ರೆ. ನಾನು ರಾಖಿ ತಗೊಬರೋಕೆ ಹೋಗ್ಬೇಕಂದ್ರೂ ಅಷ್ಟೇ, ಅಂಗಡಿಯವ್ರು ಕೇಳ್ತಾಯಿದ್ರು, ಯಾರು ರಾಖಿ ತಗೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದ್ರು. ಅಂಗಡಿಯವ್ರು ತುಂಬ ಪರಿಚಯ ಅವರೇ. ಬಟ್ ಒಬ್ಬರು ನನಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಹೇಳಿದ್ಕೆ ಅವರು ತುಂಬ ಅಂದರೆ ತುಂಬಾ ಖುಷಿಪಟ್ಟರು. ತುಂಬ ದೂರದಿಂದ ಬಂದಿದ್ದೀರಾ, ನೀವು ವ್ಲಾಗ್ ಮಾಡ್ತಾ ಇದ್ದೀರಾ, ವ್ಲಾಗ್ ಮಾಡ್ಕೊಂಡು ತಗೊಂಡೋಗಿ ಅವರು ಖುಷಿ ಪಡ್ತಾರೆ ಅಕ್ಕ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅದೇ ಖುಷಿಗೆ ಇವತ್ತು ಶುಕ್ರವಾರ ಸಂಜೆ ಲಕ್ಷ್ಮಿಗೆ ಆರತಿ ಮಾಡಿ ಮತ್ತು ಎಲ್ಲರನ್ನೂ ಕರ್ತಿ ಕುಂಕುಮ ಕೊಡೋಣ ಅಂದ್ಬಿಟ್ಟು ಲಾಸ್ಟ್ ವ್ಲಾಗು ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಅಂದರೆ ಖುಷಿ ಆಯಿತು ಇವತ್ತು. ತುಂಬ ಎಕ್ಸೈಟಾಗಿ ತುಂಬ ಖುಷಿಯಿಂದ ಇದೆ. ತುಂಬ ವರ್ಷಗಳ ನಂತರ ಇಷ್ಟೊಂದು ಖುಷಿಯಾಗಿತ್ತು. ಒಂದು ಅಣ್ಣ ಸಿಕ್ಕಿದ್ದಾರೆ ನನಗೆ. ಒಂದು ನನ್ನ ಮರ್ಯಾದೆ ಉಳಿಸ್ಕೊತೀನಿ. ಅದೇ ಅಣ್ಣನಿಗೆ ತಂಗಿ ಯಾವ ಥರ ಇರಬೇಕೋ ಆ ಥರ ಇರ್ತೀನಿ. ಬಟ್ ಸ್ವಂತ ಅಣ್ಣವರಾದರೂ ನನ್ನ ಜೊತೇಲಿ ಇದ್ದಿಲ್ಲ. ಬಟ್ ನಮ್ಮ ಅಣ್ಣವರು ನನ್ನ ಜೊತೇಲಿ ಹುಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಗೋಪಾಲಣ್ಣ ನನ್ನ ಜೊತೇಲಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಒಂದೊಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಯಾವ ಥರ ಇರ್ತೀನಿ ಯೂಟ್ಯೂಬಲ್ಲಿ ಅನ್ನೋದಕ್ಕೆ ಉದಾಹರಣೆ ಇದೇ ಆಗಿರ್ತೈತೆ. ಅಷ್ಟು ದೂರದಿಂದ ನನ್ನ ನೋಡೋಕೆ ಅಲ್ಲಿಂದ ಬಂದವ್ರು ಅಂತ ಹೇಳಿ ದೇವ್ರನ್ನ ಬೇಡ್ಕೊತೀನಿ. ತುಂಬ ಖುಷಿ ಆಯಿತು. ಅಣ್ಣ 100 ಕಾಲ ಚೆನ್ನಾಗಿರಲಿ. ಅಣ್ಣನ ಆಶೀರ್ವಾದದಿಂದ ನಾನು ಕೂಡ ಚೆನ್ನಾಗಿರ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ತುಂಬ ಖುಷಿಯಿಂದ ಇದ್ದೆ. ಹಾಗೆ ಎಲ್ರಿಗೂ ಕುಂಕುಮ ಕರ್ತಿದ್ದೆ, ಎಲ್ಲ ಜೋಡಿಸಿಟ್ಟಿದ್ದೆ. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ನಿಮಗೂ ಈ ಥರ ಯಾರಾದರೂ ಯೂಟ್ಯೂಬ್ ಕಡೆಯಿಂದ ಒಂದು ಸಬ್ಸ್ಕ್ರೈಬರ್ ಈ ಥರ ನಿಮಗೆ ಸರ್ಪ್ರೈಸ್ ಕೊಟ್ಟಿದ್ದಾರಾ ಅಂತ ಹೇಳಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗು ಹಂಗೆ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ.
ಇದು ಶನಿವಾರ ಬೆಳಗ್ಗೆನೇ ಇವತ್ತು ನಮ್ಮ ಆನೆಕಲ್ಲಲ್ಲಿರುವಂಥ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ನನ್ನ ಹಸ್ಬೆಂಡು, ನನ್ನ ಮಗಳಿಗೆ ಸ್ಕೂಲ್ ಇದ್ದಿದ್ದ ಕಾರಣದಿಂದ ನಾವು ಮೂವರೇ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನೀವು ಕೂಡ ದೇವ್ರನ್ನ ಬೇಡ್ಕೊಳ್ಳಿ ಬೇಗ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಎಲ್ರಿಗೂ ಬೇಡ್ಕೊಂಡು, ನನ್ನ ಸಬ್ಸ್ಕ್ರೈಬರು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ. ನಾನು ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಯಾವಾಗಲೂ ಬೇಡ್ಕೊಳ್ಳೋದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇವತ್ತು ಶನಿವಾರ, 2ನೇ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹಂಗೆ ಮನೆಗಳೆಲ್ಲ ಕ್ಲೀನಾಗಿತ್ತಂತ ಹೇಳಿ ಶನಿವಾರ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಒಳಗಡೆ ಅಷ್ಟೊಂದು ಫೋನ್ ಅಲೋ ಇರಲಿಲ್ಲ, ಆದರೂ ನಾನು ಚಿಕ್ಕದಾಗೆ ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡಿದ್ದೀನಿ. ನಮ್ಮನೆ ದೇವರು ಆನೆಕಲ್ಲಲ್ಲಿರುವಂಥ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನ. ನಿಮ್ಮ ಮನೆ ದೇವರು ಯಾವುದಂತ ಹೇಳಿ ಒಂದು ಕಮೆಂಟ್ ಹಾಕಿ. ರಶ್ ಇದ್ದರೂ ಆದರೂ ಕೂಡ ವ್ಲಾಗ್ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ಖುಷಿ. ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುತ್ಕೊಂಡ್ಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಖುಷಿ ಆಯಿತು. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಾನು ಕೂಡ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ನಿನ್ನೆಲ್ಲ ಸ್ಯಾರಿ ಕಟ್ಕೊಂಡಿದ್ದೆ ಅಂತ ಹೇಳಿ ಆಗಿಲ್ಲ. ಹಸ್ಬೆಂಡ್ ಸ್ಯಾರಿ ಕಟ್ಕೊ ಅಂತ ಹೇಳಿದ್ರು, ಬೇಡ ಅಂತೇಳಿ ಡ್ರೆಸ್ಸೇ ಹಾಕ್ಕೊಂಡು ಹೋದೆ. ದೇವಸ್ಥಾನದಲ್ಲಿ ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲಾದರೂ ಹೋಗಲಿ ದೇವಸ್ಥಾನದಲ್ಲಿ ಅಲಂಕಾರ ನೋಡ್ತಾ ಇದ್ದರೆ ಒಂಥರ ಖುಷಿ, ಹೇಳ್ಕೊಳಕ್ಕಾಗಲ್ಲ, ಆ ಥರ ಖುಷಿ ಇರ್ತೈತೆ. ಅದು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇವತ್ತು, ಇನ್ನೂ ಖುಷಿ. ಹಾಗೆ ಎಲ್ಲರಿಗೂ ದೇವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಬಂದ್ವಿ. ಆಚೆ ಬಂದು ಈ ಥರ ಕುತ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಸೀದಾ ಬಂದ್ವಿ. ಅದಾದಮೇಲೆ ಇನ್ನು ದೇವ್ರಿಗೆ ಇಟ್ಟಿರೋದು ಅಂತ ಹೂವು ಎಲ್ಲ ಇತ್ತಲ್ಲ. ಆಲ್ರೆಡಿ ಶುಕ್ರವಾರ ದೇವ್ರನ್ನ ಲಕ್ಷ್ಮೀನ ಕುಳಿಸಿದ್ರಲ್ಲ, ಹೂವು, ಬಾಳೆದಿಂಡು ಮತ್ತು ಮಾವಿನ ಸೊಪ್ಪು ಅವೆಲ್ಲ ಇರ್ತೈತಲ್ಲ, ನೀರೆಲ್ಲ ಎತ್ತಿ ಇನ್ನು ಪಕ್ಕದಲ್ಲೇ ಇರುವಂಥ ಕೆರೆಗೆ ಹೋಗಿ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಇದಿತ್ತು. ಅದಾದಮೇಲೆ ಒಂದು ಕ್ರೋಶ ಬಂದಿತ್ತು ಸ್ಯಾರಿದು. ಆ ಸ್ಯಾರಿ ಕ್ರೋಶ ವರ್ಕ್ ಮಾಡಿಬಿಟ್ಟು ಈ ಥರ ಇತ್ತು ಡಿಸೈನು. ತುಂಬ ಚೆನ್ನಾಗಿ ಬಂತು. ಸ್ಲ್ಯಾಂಟಿಂಗ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನನಗಂತೂ. ಈ ವ್ಲಾಗಲ್ಲಿ ಫುಲ್ಲು ಖುಷಿ. ಗೋಪಾಲಣ್ಣ ಥ್ಯಾಂಕ್ ಯು. ದೇವ್ರಿಗೂ ಒಂದು ಥ್ಯಾಂಕ್ ಯು. ಒಂದು ಅಣ್ಣ ಸಿಕ್ಕಿದ್ದಾರೆ ನನಗೆ ಇವಾಗ. ಅವ್ರಿಗೂ ನಾನೊಂದು ತಂಗಿಯಾಗಿ ಇರ್ತೀನಿ ಲೈಫ್ ಲಾಂಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಬ್ಲಾಗು ಫುಲ್ ಎಂಡ್ವರೆಗೂ ನೋಡಿರಿ. ಎಲ್ಲರೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.